ವಿಂಟರ್ ಟಿಪ್ಸ್ ಏನು ಅಂತ ನೋಡೋಣ. ಮೊದಲನೇದು, ಈ ಟೈಮಲ್ಲಿ ಮಕ್ಕಳಿಗೆ ಕೆಮ್ಮು ನೆಗಡಿ ಶೀತ ಜಾಸ್ತಿ ಆಗೋದ್ರಿಂದ ಮಕ್ಕಳನ್ನ ಬೆಚ್ಚಗಿಡ್ಕೋಬೇಕು. ಯಾವ ರೀತಿ ಅಂದ್ರೆ ಮನೆ ಒಳಗಿದ್ದಾಗ ಲೇಯರ್ ಕ್ಲಾತ್ಸ್ ನ ಯೂಸ್ ಮಾಡಿ, ಅಂದ್ರೆ ಒಳಗಡೆ ಒಂದು ಶರ್ಟ್ ಹಾಕಿ ಅದ್ರ ಮೇಲ್ಗಡೆ ಒಂದು ತೆಳ್ಳಂದು ಉಲ್ಲನ್ ಅಥವಾ ಕಾಟನ್ ಸ್ವೆಟರ್ಸ್ ಬ್ರೀದಬಲ್ ಕ್ಲಾತ್ಸ್ ನ ಯೂಸ್ ಮಾಡಿ, ಮತ್ತೆ ಮನೆಯಿಂದ ಹೊರಗೆ ಹೋಗುವಾಗ ಸ್ವಲ್ಪ ದಪ್ಪನ್ ಸ್ವೆಟರ್ ನ ಯೂಸ್ ಮಾಡಿ, ಅದು ಕೂಡ ಸ್ವಲ್ಪ ಬ್ರೀದಬಲ್ ಗಾಳಿ ಆಡ್ತಾ ಇರಬೇಕು, ಆವಾಗ ಮಗು ಕಂಫರ್ಟಬಲ್ ಆಗಿರುತ್ತೆ. ಎರಡನೇದೇನು ಅಂದ್ರೆ ಯೂಶುವಲಿ ನೀವು ಎಕ್ಸ್ಟ್ರಿಮಿಟೀಸ್ ಅಂದ್ರೆ ಕೈ ಕಾಲೆಲ್ಲ ತುಂಬಾ ತಣ್ಣಗಾಗ್ತಾ ಇರುತ್ತೆ ಈ ಕೋಲ್ಡ್ ವೆದರ್ಗೆ. ಸೊ ನೀವು ಯೂಶುವಲಿ ಒಂದು ಸಾಕ್ಸ್ ಅಥವಾ ಹ್ಯಾಟ್ ನ ಯೂಸ್ ಮಾಡಿದ್ರೆ ಹೀಟ್ ಲಾಸ್ ಆಗ್ಲಿದಂಗೆ ಮಗು ಬೆಚ್ಚಗಿರುತ್ತೆ. ಸೊ ಕೋಲ್ಡ್ ನ ಪ್ರಿವೆಂಟ್ ಮಾಡಬಹುದು. ಮೂರನೇದು, ಈ ಟೈಮ್ ಅಲ್ಲಿ ಮಗು ತುಂಬಾ ಡ್ರೈ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ, ತ್ವಚೆ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಆಯಿಲ್ ಮಸಾಜ್ ನ ಮಾಡಬೇಕಾಗುತ್ತೆ ರೆಗ್ಯುಲರ್ ಆಗಿ ಬೆಳಗ್ಗೆ ಮತ್ತೆ ಸಂಜೆ. ಕೊಕೊನೆಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿ ಮಸಾಜ್ ಮಾಡಬೇಕಾಗುತ್ತೆ. ನಾಲ್ಕನೇದು, ಸನ್ಲೈಟ್ ಎಕ್ಸ್ಪೋಜರ್. ಚಳಿ ಅಂತ ಮಗುನ ಮನೆ ಒಳಗೆ ಇಟ್ಕೋಬಾರ್ದು. ಮಧ್ಯಾಹ್ನ ಸ್ನಾನ ಮಾಡಿಸಾದ್ಮೇಲೆ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ. ಸೊ ಅವಾಗ ವಿಟಮಿನ್ D3 ಮತ್ತೆ ಇಮ್ಯುನಿಟಿ ಕೂಡ ಡೆವಲಪ್ ಆಗುತ್ತೆ. ಐದನೇದು, ಹ್ಯೂಮಿಡಿಫೈಯರ್. ನಿಮ್ ಮಗುಗೆ ಏನಾದ್ರೂ ಶೀತ ಕೆಮ್ಮು ಅಲರ್ಜಿ ಸಿಂಪ್ಟಮ್ಸ್ ಏನಾದ್ರೂ ಇದ್ರೆ ಹ್ಯೂಮಿಡಿಫೈಯರ್ ನ ಯೂಸ್ ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ಈ 5 ಟಿಪ್ಸ್ ನ ಫಾಲೋ ಮಾಡಿ.